ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಡಿಸ್ಕಸ್ ಮಾಡೋದು ಯಾವಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಡೇಟ್. ಫಸ್ಟ್ ನಾವು ಎಕ್ಸಾಮಿನೇಷನ್ ಡೇಟ್ ತಿಳ್ಕೊಂತೀವಿ, ಅದಾದ್ಮೇಲೆ ಸಿಲೆಬಸ್ ಬಗ್ಗೆ ತಿಳ್ಕೊಂತೀವಿ, ಆಮೇಲೆ ಪ್ರಿಪರೇಷನ್ ಸ್ಟ್ರಾಟಜಿ, ಮತ್ತೆ ಓಲ್ಡ್ ಸಿಲೆಬಸ್ ಮತ್ತೆ ನ್ಯೂ ಸಿಲೆಬಸ್ ಇರೋ ಡಿಫ್ರೆನ್ಸ್ ಬಗ್ಗೆ ನೋಡೋಣ. ಅದೇ ರೀತಿ ನೀವು ಲ್ಯಾಂಡ್ ಸರ್ವೇರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ತರ ಡೌನ್ಲೋಡ್ ಮಾಡ್ಕೊಬೇಕಂತ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ ಲಾಸ್ಟಲ್ಲಿ. ನೆಕ್ಸ್ಟ್ ಆಮೇಲೆ ಕಂಪಲ್ಸರಿ ಕನ್ನಡ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಲ್ಯಾಂಡ್ ಸರ್ವೇರ್ದು, ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಬೇಕಂತ ಹೇಳ್ತೀನಿ. ಇವಾಗ ಇದ್ರಲ್ಲಿ ಫಸ್ಟ್ ನಾವು ನೋಡೋದು ಯಾವ್ದಪ್ಪ ಅಂದ್ರೆ ಎಕ್ಸಾಮಿನೇಷನ್ ಡೇಟ್ ನೋಡೋಣ. ಫಸ್ಟ್ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವಾಗ ಕಂಟಿನ್ಯೂ ಮಾಡೋಣ. ನಾವು ಫಸ್ಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ನೋಡೋದಾದ್ರೆ ಯಾವಾಗಿದೆ 3rd October 2026, ಅಂದ್ರೆ ಇನ್ನು ಅಪ್ರಾಕ್ಸಿಮೇಟ್ಲಿ ಒಂದು 43 ಡೇಸ್ ಇದೆ. ನಾವು 45 ಡೇಸ್ ಯಾವಾಗಿಂದ ಕ್ಯಾಲ್ಕುಲೇಟ್ ಮಾಡಿದ್ದಪ್ಪ ಅಂದ್ರೆ 19 August ಕ್ಯಾಲ್ಕುಲೇಟ್ ಮಾಡಿದ್ದು. ಇವಾಗ ಪ್ರೆಸೆಂಟ್ ಇನ್ನು 43 ಡೇಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಪೇಪರ್ 2 ಆಗುತ್ತೆ, ಅದಾದ್ಮೇಲೆ ಪೇಪರ್ 1 ನೆಕ್ಸ್ಟ್ ಡೇ ಅಂದ್ರೆ 4th October ಇರುತ್ತೆ. ಬಂದ್ಬಿಟ್ಟು ಪೇಪರ್ 2 3 o'clock ಇಂದ 5 o'clock. ಅದೇ ರೀತಿ ಪೇಪರ್ 1 ಬಂದ್ಬಿಟ್ಟು ಮಾರ್ನಿಂಗ್ 10:30 ಇಂದ 12:30. ಫಸ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದು ಏನಂటే ಫಸ್ಟ್ ಪೇಪರ್ 1 ಅಲ್ಲಿ ಜನರಲ್ ನಾಲೆಜ್ ಪೇಪರ್. ಇದರಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್. ಟೈಮ್ ಬಂದ್ಬಿಟ್ಟು 2 hours. ಎಕ್ಸಾಮ್ ಡೇಟ್ 4th October 2026, ಮಾರ್ನಿಂಗ್ 10:30 ಇಂದ 12:30 ವರೆಗೂ. ನೆಕ್ಸ್ಟ್ ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್. ಇದು ಕೂಡ ಸೇಮ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್. ಟೈಮ್ ಬಂದ್ಬಿಟ್ಟು 2 hours. ಎಕ್ಸಾಮ್ ಟೈಮ್ 3rd October 2026, ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಪೇಪರ್ 2 ಆಗುತ್ತೆ, ಅದಾದ್ಮೇಲೆ ಪೇಪರ್ 1 ಆಗುತ್ತೆ. ಎಕ್ಸಾಮ್ ಟೈಮ್ ಬಂದ್ಬಿಟ್ಟು 3 o'clock ಇಂದ 5 o'clock ವರೆಗೂ. ಈ ಎಕ್ಸಾಮ್ ಅಲ್ಲಿ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇವಾಗ ಸಿಲೆಬಸ್ ಬಗ್ಗೆ ನೋಡೋಣ. ಸಿಲೆಬಸ್ ಯಾವ ತರ ಡಿವೈಡ್ ಆಗಿದೆಪ್ಪ ಅಂತಂದ್ರೆ ಫಸ್ಟ್ ಮ್ಯಾಥ್ಸ್ ಬಂದ್ಬಿಟ್ಟು 40% ಡಿವೈಡ್ ಆಗಿದೆ. ಈ 40% ಯಾವ್ದು ಫಸ್ಟ್ ಆಲ್ಜಿಬ್ರಾ, ಅರಿಥಮೆಟಿಕ್, ಆಮೇಲೆ ಆಲ್ಜಿಬ್ರಾ ಮತ್ತೆ ಜಿಯೋಮೆಟ್ರಿ. ಮ್ಯಾಥ್ಸ್ ಬಂದ್ಬಿಟ್ಟು 3 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ನೆಕ್ಸ್ಟ್ ಫಿಸಿಕ್ಸ್ ಬಂದ್ಬಿಟ್ಟು ಫಿಸಿಕ್ಸ್ ಟೋಟಲಿ 7 ಚಾಪ್ಟರ್ಸ್ ಇದೆ. ಫಿಸಿಕ್ಸ್ ಬಂದ್ಬಿಟ್ಟು 7 ಚಾಪ್ಟರ್ಸ್ ಇದಾವೆ. ಇದು 10% ಆಫ್ ಕ್ವಶನ್ ಪೇಪರ್ ಕವರ್ ಆಗುತ್ತೆ. ನೆಕ್ಸ್ಟ್ ಜಿಯೋಗ್ರಫಿ ಬಂದ್ಬಿಟ್ಟು 10%. ಅದೇ ರೀತಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಇದು ಬಂದ್ಬಿಟ್ಟು 20% ಕವರ್ ಆಗುತ್ತೆ. ನೆಕ್ಸ್ಟ್ ಇದು ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು 20% ಇರುತ್ತೆ. ಇದು ಟೋಟಲ್ ಎಷ್ಟಾಯ್ತು? 40 + 10 50. 50 + 50 100%. ಇಲ್ಲಿಗೆ ನಿಮ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಈ ತರ ಡಿವೈಡ್ ಆಗಿರುತ್ತೆ. ಲಾಸ್ಟ್ ಟೈಮ್ ಪೇಪರ್ ಅಲ್ಲಿ ಏನಿತ್ತು? ಓಲ್ಡ್ ಸಿಲೆಬಸ್ ಪ್ರಕಾರ ಮ್ಯಾಥ್ಸ್ ಇತ್ತು, ಫಿಸಿಕ್ಸ್ ಇತ್ತು, ಮತ್ತೆ ಜಿಯೋಗ್ರಫಿ ಇತ್ತು. ಮ್ಯಾಥ್ಸ್ ಎಷ್ಟು ಪರ್ಸೆಂಟ್ ಇತ್ತು ಲಾಸ್ಟ್ ಟೈಮ್? 70% ಇತ್ತು ಮ್ಯಾಥ್ಸ್. ಓಕೆನಾ? ಮ್ಯಾಥ್ಸ್ 70% ಇತ್ತು. ಫಿಸಿಕ್ಸ್ 20% ಇತ್ತು ಲಾಸ್ಟ್ ಟೈಮ್. ಫಿಸಿಕ್ಸ್ 20%. ಅದೇ ರೀತಿ ಸೇಮ್ ಜಿಯೋಗ್ರಫಿ ಸೇಮ್ ಇತ್ತು 10%. ಬಟ್ ಈ ಸರಿ ನೋಡೋದಾದ್ರೆ ಮ್ಯಾಥ್ಸ್ 40% ಇದೆ, ಫಿಸಿಕ್ಸ್ ಬಂದ್ಬಿಟ್ಟು 10%, ಜಿಯೋಗ್ರಫಿ 10%. ಫಿಸಿಕ್ಸ್ ಅಲ್ಲಿ 10% ಕಡಿಮೆ ಆಗಿದೆ, ಬಟ್ ಈ ಮ್ಯಾಥ್ಸ್ ಅಲ್ಲಿ ನೋಡಿದ್ರೆ 30% ಕಡಿಮೆ ಆಗಿದೆ. ಈ 30 + 40% ಎಲ್ಲ ಆಡ್ ಆಗಿದೆ. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್. ಇಲ್ಲಿ ಕಡಿಮೆ ಆಗಿರೋ 40% ಇಲ್ಲಿ ಆಡ್ ಮಾಡಿದ್ದಾರೆ. ಇವಾಗ ಸಿಲೆಬಸ್ ಯಾವ್ಯಾವ್ದು ಎಷ್ಟು ಪಾರ್ಟ್ ಡಿವೈಡ್ ಆಗಿದೆ ಅಂತ ನೋಡಿದ್ವಿ. ಇವಾಗ ಕಂಪ್ಲೀಟ್ ಸಿಲೆಬಸ್ ನೋಡೋಣ ಫಸ್ಟ್. ಅದ್ರಲ್ಲಿ ಫಸ್ಟ್ ನಾವು ಮ್ಯಾಥ್ಸ್ ಬಗ್ಗೆ ನೋಡೋಣ. ಮ್ಯಾಥ್ಸ್ ಬಂದ್ಬಿಟ್ಟು ಫಸ್ಟ್ ಅರ್ಥಮೆಟಿಕ್ ಪಾರ್ಟ್. ಅರ್ಥಮೆಟಿಕ್ ಪಾರ್ಟ್ ಅಲ್ಲಿ ಯಾವ್ಯಾವಿದೆ? ನಂಬರ್ ಸಿಸ್ಟಮ್, ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರಿಸಸ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ HCF ಅಂಡ್ LCM. ಇದು ಬಂದ್ಬಿಟ್ಟು ಅರ್ಥಮೆಟಿಕ್ ಪಾರ್ಟ್ ಮ್ಯಾಥ್ಸ್ ಅಲ್ಲಿ. ನೆಕ್ಸ್ಟ್ ಆಲ್ಜಿಬ್ರಾ. ಆಲ್ಜಿಬ್ರಾ ಬಂದ್ಬಿಟ್ಟು ಯಾವ್ಯಾವಿದೆ? ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಲೀನಿಯರ್ ಈಕ್ವೇಶನ್ಸ್, ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ಮತ್ತೆ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, HCF ಅಂಡ್ LCM ಆಫ್ ಬೈನಾಮಿಯಲ್ಸ್ ಅಂಡ್ ಟ್ರೈನಾಮಿಯಲ್ಸ್, ಮತ್ತೆ ಕೋಆರ್ಡಿನೇಟ್ ಪ್ಲೇನ್ ಜಾಮೆಟ್ರಿ. ಇಲ್ಲಿ HCF LCM ಎಲ್ಲ ಕೇಳಿದರೆ, ಅರ್ಥಮೆಟಿಕ್ ಅಲ್ಲೂ ಕೇಳಿದರೆ, ಅದೇ ರೀತಿ ಆಲ್ಜಿಬ್ರಾದಲ್ಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಇವಾಗ ಅರ್ಥಮೆಟಿಕ್ ಆಯಿತು, ಆಲ್ಜಿಬ್ರಾ ಆಯಿತು. ನೆಕ್ಸ್ಟ್ ಜಿಯೋಮೆಟ್ರಿ ಬಗ್ಗೆ ನೋಡೋಣ. ಜಿಯೋಮೆಟ್ರಿ ಯಾವ ಲೆಸನ್ಸ್ ಇದಾವೆ? ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್, ಥಿಯರಮ್ಸ್, ಪಾಲಿಗಾನ್ಸ್, ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, concurrent lines of a triangle, quadrilaterals, types of quadrilaterals, theorems on parallelograms, midpoint theorem, areas, cyclic quadrilaterals, surface areas and volumes of solids, ಮತ್ತೆ ಸರ್ಕಲ್ಸ್. ಮ್ಯಾಥ್ಸ್ ಬಂದ್ಬಿಟ್ಟು 3 ಪಾರ್ಟ್ ಅಲ್ಲಿ ಡಿವೈಡ್ ಆಗಿದೆ. ಯಾವ್ಯಾವ? ಅರ್ಥಮೆಟಿಕ್, ಆಲ್ಜಿಬ್ರಾ ಅಂಡ್ ಜಿಯೋಮೆಟ್ರಿ. ಆ 3 ಪಾರ್ಟ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಅಂದ್ರೆ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಅಂತ ನೋಡಿದ್ವಿ. ನೆಕ್ಸ್ಟ್ ಫಿಸಿಕ್ಸ್ ಅಲ್ಲಿ ನೋಡೋಣ. ಫಿಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ 9 ಚಾಪ್ಟರ್ಸ್ ಇದೆ. ಯಾವ್ಯಾವ 9 ಚಾಪ್ಟರ್ಸ್ ಅಂದ್ರೆ ಫಸ್ಟ್ ಮ್ಯಾಗ್ನೆಟಿಸಮ್, ಆಮೇಲೆ ಎಲೆಕ್ಟ್ರಿಸಿಟಿ, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಆಮೇಲೆ ಎಲೆಕ್ಟ್ರಾನಿಕ್ಸ್, ಡೈನಾಮಿಕ್ಸ್, ಹೀಟ್, ಲೈಟ್, ಸೌಂಡ್, ಗ್ರಾವಿಟೇಷನ್. ಇದು ಬಂದ್ಬಿಟ್ಟು ಫಿಸಿಕ್ಸ್ ಸಿಲೆಬಸ್ ನೋಡಿ. ಇದು ಎಷ್ಟು ಪರ್ಸೆಂಟ್ ಇರುತ್ತೆ? 10% ಆಫ್ ಪೇಪರ್ 2 ಇರುತ್ತೆ. ನೆಕ್ಸ್ಟ್ ಇವಾಗ ಜಿಯೋಗ್ರಫಿ ಸಿಲೆಬಸ್ ನೋಡೋಣ. ಜಿಯೋಗ್ರಫಿ ಸಿಲೆಬಸ್ ಬಂದ್ಬಿಟ್ಟು 10% ಆಫ್ ಪೇಪರ್ 2 ಇರುತ್ತೆ. ಇದರ ಫಸ್ಟ್ ಚಾಪ್ಟರ್ ದ ಅರ್ತ್, ಸೆಕೆಂಡ್ ದ ಲಿಥಿಯೋಸ್ಫಿಯರ್, ಮತ್ತೆ ಥರ್ಡ್ ಫೋರ್ತ್ ಇಲ್ಲಿ ಕಂಬೈನ್ ಮಾಡಿದೀನಿ. ಥರ್ಡ್ ಫೋರ್ತ್ ಯಾವ್ಯಾವಪ್ಪ ಅಂದ್ರೆ ಮ್ಯಾಪ್ಸ್,
ಅಂಡ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿವರೆಗೆ ಏನಾಯ್ತು, ನಿಮ್ಮ ಲ್ಯಾಂಡ್ ಸರ್ವೆ ಎಕ್ಸಾಮ್ 60% ಸಿಲೆಬಸ್ ಕವರ್ ಆಯ್ತು ಇಲ್ಲಿಗೆ. ಸೊ ಇನ್ನು 20% ಯಾವ್ದ್ರಲ್ಲಿದೆಯಪ್ಪ ಅಂದ್ರೆ, ಸೊ ಅದರಲ್ಲಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಸೊ ಇದು ಈ ಸರಿ ನ್ಯೂ ಸಿಲೆಬಸ್ ಅಲ್ಲಿ ಹೊಸದಾಗಿ ಆಡ್ ಆಗಿದೆ. ಸೊ ಇದರಲ್ಲಿ ಯಾವ ಸಾಫ್ಟ್ವೇರ್ಸ್ ಇದಾವೆ? ಸೊ ಫೋಟೋಗ್ರಾಮೆಟರಿ ಅಂಡ್ ಏರಿಯಲ್ ಸರ್ವೆ, ರಿಮೋಟ್ ಸೆನ್ಸಿಂಗ್, ಡ್ರೋನ್ ಆರ್ UAV ಇಮ್ಯಾಜಿನರಿ, ನೆಕ್ಸ್ಟ್ GPS ಅಂಡ್ GIS. ಸೊ GPS ಅಂದ್ರೆ ಏನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ಸ್, ಅಂಡ್ GIS ಅಂದ್ರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಎಷ್ಟು ಕವರ್ ಆಗಿತ್ತು? 20% ಆಫ್ ಪೇಪರ್ 2 ಕವರ್ ಆಗಿರುತ್ತೆ. ಯಾವುದು? ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಸೊ ನೆಕ್ಸ್ಟ್ ಯಾವುದು? ಸೊ ಇನ್ನು ಇದೆ ಇದು ಯಾವುದು? ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇನ್ನು ಸಾಫ್ಟ್ವೇರ್ಸ್ ಇದಾವೆ. ಸೊ ಅವು ಯಾವ್ಯಾವಪ್ಪ ಅಂದ್ರೆ, ಸೊ ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್. ಸೊ ಇದರಲ್ಲಿ ಯಾವುದು? GPS ಆರ್ DGPS, ನೆಕ್ಸ್ಟ್ GNSS ಅಂಡ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸ್. ಸೊ ಇದು ಬಂದ್ಬಿಟ್ಟು ನಿಮ್ಮ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಸಿಲೆಬಸ್. ಸೊ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಆಫ್ ಪೇಪರ್ 2 ಯಾವುದು? ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಯಾವಿದೆ? ಮೈಕ್ರೋಸಾಫ್ಟ್ ಆಫೀಸ್ ಅಂಡ್ ಆಟೋ ಕ್ಯಾಡ್, ನೆಕ್ಸ್ಟ್ GIS ಸಾಫ್ಟ್ವೇರ್, ನೆಕ್ಸ್ಟ್ ಲ್ಯಾಂಡ್ ರೆಕಾರ್ಡ್ಸ್ IT. ಇದಿಷ್ಟು ನಿಮ್ಮ ಪೇಪರ್ 2 ಸಿಲೆಬಸ್. ಸೊ ಪೇಪರ್ 2 ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಡಿವೈಡ್ ಆಗಿದೆ ನೋಡಿ ನಾನು. ಸೊ ಅದರಲ್ಲಿ ಸೊ ಮ್ಯಾಥ್ಸ್ ಬಂದ್ಬಿಟ್ಟು 40%, ಅದೇ ರೀತಿ ಮಾಡರ್ನ್ ಸರ್ವೇಯಿಂಗ್ 20%, ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20%, ಮತ್ತೆ ಫಿಸಿಕ್ಸ್ ಪ್ಲಸ್ ಜಿಯೋಗ್ರಫಿ ಸೇರಿ 20% ಆಗುತ್ತೆ. ಸೊ ನಾನು ಇಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಸಿಲೆಬಸ್ ಕೊಟ್ಟಿಲ್ಲ, ಜಸ್ಟ್ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಮಾತ್ರ ಹೇಳಿದೀನಿ. ಸೊ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಬೇಕಪ್ಪ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿ? ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಎಕ್ಸಾಮಿನೇಷನ್ ಡೇಟ್ ಮತ್ತೆ ಸಿಲೆಬಸ್, ಅದೇ ರೀತಿ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಡಿವೈಡ್ ಆಗಿದೆ ಪೇಪರ್ 2 ನಲ್ಲಿ ನೋಡಿದ್ವಿ. ಸೊ ಇವಾಗ ಲಾಸ್ಟ್ ಫೈನಲ್ ಪಾರ್ಟ್ ಅಲ್ಲಿ ಏನು ನೋಡೋಣ. ಸೊ ನಿಮಗೆ PYQ ಕೇಳಿದ್ರು, ಆನ್ಸರ್ PYQ. ಸೊ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ PYQ ನ. ನೆಕ್ಸ್ಟ್ ಕಂಪಲ್ಸರಿ ಕನ್ನಡದು ಹಾಲ್ ಟಿಕೆಟ್ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಬೇಕಂತ ನಿಮಗೆ ಹೇಳಿದ್ದೆ. ಸೊ ಫಸ್ಟ್ ನೀವು KEA ವೆಬ್ಸೈಟ್ಗೆ ಹೋಗ್ಬೇಕು. ಸೊ ನೀವು ಫಸ್ಟ್ ಬ್ರೌಸರ್ ಅಲ್ಲಿ ಬಂದು KEA ಅಂತ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ರಿಕ್ರೂಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಲ್ಯಾಂಡ್ ಸರ್ವೇರ್ ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ. ಸೊ ಕಂಪಲ್ಸರಿ ಕನ್ನಡ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಲಿಂಕ್. ಸೊ ಈ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಮಾಡುತ್ತೆ? ಸೊ ಎಕ್ಸಾಮಿನೇಷನ್ ಯಾವುದು? ಕಂಪಲ್ಸರಿ ಕನ್ನಡ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಹಾಕಿ, ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೆಂಟ್ ನೇಮ್ ಹಾಕಿ, ಮತ್ತೆ ಈ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇವಾಗ ಪೇಪರ್ 2 ಸಿಲೆಬಸ್ ನೋಡಿದ್ವಿ. ಸೊ ಇವಾಗ ಪೇಪರ್ 1 ಸಿಲೆಬಸ್ ನೋಡೋಣ. ಅದರಲ್ಲಿ ಫಸ್ಟ್ ಯಾವುದು? ಫಸ್ಟ್ ಕರೆಂಟ್ ಅಫೇರ್ಸ್, ಮತ್ತೆ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದ್ರೆ ಕಾಮನ್ ಸೈನ್ಸ್ ಬಗ್ಗೆ ಇದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮತ್ತೆ ಇಂಡಿಯನ್ ಹಿಸ್ಟ್ರಿ, ಅದೇ ರೀತಿ ಕರ್ನಾಟಕ ಅಂಡ್ ಇಂಡಿಯನ್ ಜಿಯೋಗ್ರಫಿ, ಮತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು,